ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಕನ್ನಡ ನಾಡಿನ ಜೀವ ನದಿ ಕಾವೇರಿ ಅಂತಾರೆ. ಆದರೆ ಬಳ್ಳಾರಿಯಲ್ಲಿ ತುಂಗಭದ್ರಾ ಇದ್ರೂನು ತುಂಗಭದ್ರಾ ಜೀವನದಿಯಾಗಿಲ್ಲ. ಯಾಕೆ ಅಂತ ತಿಳ್ಕೋಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಇಂದು ಬಳ್ಳಾರಿಯ ಜನರು ಎದುರಿಸುತ್ತಿರುವ ಅತ್ಯಂತ ಮಹತ್ವದ ಸಮಸ್ಯೆಯನ್ನು ನಾನು ವಿವರಿಸುತ್ತೇನೆ. ಬಳ್ಳಾರಿಯ ಬಗ್ಗೆ ಯೋಚಿಸಿದಾಗ ಮೊದಲು ನೆನಪಿಗೆ ಬರುವ ವಿಷಯವೆಂದರೆ ತಾಪಮಾನ. ಆದರೆ ನಾವು ತಾಪಮಾನವನ್ನು ಒಂದು ಸಮಸ್ಯೆ ಎಂದು ಪರಿಗಣಿಸುವುದಿಲ್ಲ. ದುರ್ಗಮ್ಮ ದೇವಸ್ಥಾನ, ನಮ್ಮ ಮುನ್ಸಿಪಲ್ ಮೈದಾನ, ಪವನ್ ಹೋಟೆಲ್, ಗಡಿಗೆ ಚೆನ್ನಪ್ಪ ಸರ್ಕಲ್, ಬಳ್ಳಾರಿ ಬೆಟ್ಟ, ಬೆಂಗಳೂರು ರಸ್ತೆ, ಮೋತಿ ವೃತ್ತ ಮತ್ತು ಒಪಿಡಿ ಮುಂತಾದ ಸ್ಥಳಗಳನ್ನು ನೆನಪಿಸಿಕೊಳ್ಳೋಣ. ಮತ್ತೆ ಮುಖ್ಯ ವಿಷಯ ಮರೆಯಲಿಲ್ಲ, ಮಂಡಕ್ಕಿ, ಒಗ್ಗರಣೆ, ಮಿರ್ಚಿ. ಇನ್ನು ಎಷ್ಟು ಹೇಳಿದ್ರೂ ಲಿಸ್ಟ್ ಕಮ್ಮಿ ಆಗಲ್ಲ. ಬಳ್ಳಾರಿ ಚರಿತ್ರೆ ಅಂತ ಹೇಳಬೇಕಾಗಿಲ್ಲ. ಆವಾಗ ವಿಜಯನಗರ ಸಾಮ್ರಾಜ್ಯದಿಂದ ಇತ್ತೀಚೆಗೆ ಜನಾರ್ದನ್ ರೆಡ್ಡಿಯವರ ವರ್ಗೂ ನಾವು ಯಾವಾಗಲೂ ಫೇಮಸ್. ಇದೆಲ್ಲವೂ ಅದ್ಭುತವಾಗಿದೆ ಅಲ್ಲವೇ? ಆದರೆ ಒಂದು ಕ್ಯಾಚ್ ಇದೆ. ಮುಖ್ಯ ವಿಷಯಕ್ಕೆ ಬರೋಣ. ಬಳ್ಳಾರಿ ಸ್ಥಾಪನೆಯಾದಾಗಿನಿಂದಲೂ ಈ ಸಮಸ್ಯೆ ಮುಂದುವರಿದಿದೆ. ಏನು ಎಂದು ಗೊತ್ತಾ? ಈಗಲೂ ಅದೇ ನೀರಿನ ಸಮಸ್ಯೆ. ನೀರಿಗೆ ಹಾಹಾಕಾರ. ನೀರು ಬರಲ್ಲ ಅಂತ ಅಲ್ಲ. ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ತುಂಗಭದ್ರಾ ನದಿಯ ಬಳಿ ವಾಸಿಸುವ ಜನರು ಪ್ರತಿದಿನ ಶುದ್ಧ ನೀರಿಗಾಗಿ ಹೋರಾಡುತ್ತಿದ್ದಾರೆ. ಸಾಮಾನ್ಯವಾಗಿ ನಮಗೆ 7 ಅಥವಾ 8ನೇ ದಿನದಲ್ಲಿ, ಕೆಲವೊಮ್ಮೆ 10ನೇ ದಿನವೂ ನೀರು ಬರುತ್ತೆ. ಆದರೆ ಇದು ನಮಗೆ ಅಭ್ಯಾಸ ಆಗಿ ಹೋಗಿದೆ. ಸಮಸ್ಯೆ ಎಂದರೆ ದುರ್ವಾಸನೆ, ತ್ಯಾಜ್ಯ ಮತ್ತು ಒಳಚರಂಡಿಯ ವಾಸನೆ ಭಯಾನಕ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಈ ಸಮಸ್ಯೆ 50 ರಿಂದ 60 ವರ್ಷಗಳಿಂದ ನಡೆಯುತ್ತಿದೆ. ನೀರು ಬಂದಾಗ ನಾವು ಮೇಲ್ಭಾಗವನ್ನು 15 ನಿಮಿಷಗಳ ಕಾಲ ಬಿಡಬೇಕು ಅಥವಾ ದುರ್ವಾಸನೆ ದೂರವಾಗುವವರೆಗೆ ಕಾಯಬೇಕಾಗುತ್ತದೆ. ಕಾಲ ಎಷ್ಟು ಮುಂದೆ ಹೋದ್ರೂ ಈ ಇಶ್ಯೂ ಮಾತ್ರ ಪರಿಹಾರ ಆಗಲೇ ಇಲ್ಲ ಮತ್ತು ನಮ್ಮ ಜನರು ಚುನಾವಣೆಯ ಸಮಯದಲ್ಲಿ ಇದನ್ನು ಹೇಳಲು ಸಹ ಮರೆತಿದ್ದಾರೆ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಕೌಲ್ ಬಜಾರ್, ಮಿಲ್ಲರ್ಪೇಟೆ, ಬಾಪೂಜಿನಗರ, ಎಸ್ಆರ್ಪಿ ಕಾಲೋನಿ ಮತ್ತು ಕೋಲ್ನಿ ಚೌಕ್ನಲ್ಲಿ ವಾಸಿಸುವ ಜನರ ಧ್ವನಿಯನ್ನು ಆಲಿಸಿ. ಅವೆಲ್ಲವೂ ಒಂದೇ ಕಾಳಜಿಯೊಂದಿಗೆ ಪ್ರತಿಧ್ವನಿಸುತ್ತವೆ. ಸರ್ಕಾರ ಇದನ್ನು ಯಾವಾಗ ಪರಿಹರಿಸುತ್ತದೆ? ಇನ್ನು ಎಷ್ಟು ದಿನ? ಈ ಸಮಸ್ಯೆ ಇಲ್ಲದಿದ್ದರೆ ನಾವು ಈಗಿರುವಂತೆಯೇ ಮುಂದುವರಿಯಬೇಕೇ? ನೀವು ಎಂದಾದರೂ ಈ ಅಸಹ್ಯಕರ ಸಮಸ್ಯೆಯನ್ನು ಎದುರಿಸಿದ್ದರೆ ದಯವಿಟ್ಟು ನಿಮ್ಮ ನಗರ ಮತ್ತು ಪ್ರದೇಶದ ಹೆಸರನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಈ ಸಮಸ್ಯೆಯ ಬಗ್ಗೆ ಜನರಿಗೆ ತಿಳಿಸಲು ಮತ್ತು ಅದನ್ನು ಸರಿಪಡಿಸಲು ಅವಕಾಶವನ್ನು ಸೃಷ್ಟಿಸಲು ಈ ವಿಡಿಯೋವನ್ನು ಹಂಚಿಕೊಳ್ಳಿ.